ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುಟ್ಟ ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ನೋಡ್ರಿ, ಟೈಮ್ ಬಂದುಬಿಟ್ಟು 7:45 ಆಗೈತ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ನಾನು ಎದ್ದಿರೋದು ಬೆಳಗ್ಗೆ ಬೇಗನೆ ಎದ್ದಿನ ಕರೆ ಸ್ನೇಹಿತರೆ. ಹೊರಗಡೆ ಇಲ್ಲಿ ಲೈಟ್ ಇರೋಂಗಿಲ್ಲ, ಮತ್ತು ನಾನು ಬಾಕ್ಲ ತೆರೆದಿರಂಗಿಲ್ಲ ನೋಡಿ ಸ್ನೇಹಿತರೆ. ಆ ಕಡೆ ಹಿಂಡ್ಕೊಂಡು ಹೋಗ್ಯಾರ ನಮ್ಮ ನೆಗಾನಿ. ಕುಂಬಳಕಾಯಿ ಬೆಳೆ ನೋಡ್ರಿ ಎಷ್ಟು ಹಬ್ಬೈತಿ, ಆದರೆ ಕಾಯಿನೇ ಇಲ್ಲ ಸ್ನೇಹಿತರೆ. ಯಾಕೇನೋ ಕಾಯಿ ಆಗ್ತಾವೋ ಏನು ಮಾಡ್ತಾವೋ ಗೊತ್ತಿಲ್ಲ. ನಮಗಂತರೂ ಬರಂಗಿಲ್ಲ ರೀ. ಆ ಕಡೆ ನಮ್ಮ ಅತ್ತಿಗಳು ಅದಾವ್ರಿ, ಅವು ಗಿಡ ಎಲ್ಲ ಬರ್ಲಾಗೈತೆ ನೋಡ್ರಿ. ಚಿಗಿಲಾಕತೈತಿ. ಹಕ್ಕಿಗಳು ಕುಂಡಿರ್ತಿದ್ದವ್ರಿ ಮ್ಯಾಗ, ಹಾಗೆ ಒಣ ಗಿಡದ ಮ್ಯಾಗ ಕೂತಾವ ನೋಡ್ರಿ. ಚಿಗಿಲಾಕತೈತ್ರಿ. ಈಗ ಆಡ ಆ ಕಡೆ ದೂರದ ಕಟ್ಟಿ ಆಡಿನ ಕಸನ ಹುಡುಗಿನ್ರಿ ಸ್ನೇಹಿತರೆ. ನಾನು ಇಲ್ಲೆಲ್ಲ ಆಡುಗಳ ಕಾಲಂದ ಕಸ ಹೊಡ್ಬೇಕು, ಮತ್ತು ಅಂಗಡಿ ಹತ್ರ ಹೋಗಿ ಅಲ್ಲಿ ಕಸ ಹೊಡ್ಬೇಕು. ಬರ್ರಿ, ನಾ ಲೇಟ್ ಮಾಡಂಗಿಲ್ಲ. ಏನು ಮಾಡಿನಿ ಅಂತ ನಿಮ್ಮ ಜೊತೆ ಏನು ಅಡುಗೆ ಮಾಡೀನಿ ಮತ್ತು ಇನ್ನೂ ಉಳಿಸಿದ್ದೀನಿ ಏನೆಲ್ಲ ಅಂತ ತೋರಿಸ್ತೀನಿ. ವಿಡಿಯೋಲ್ಲಿ ಮಿಸ್ ಮಾಡಲಾರ್ದಾನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗ್ಲಿಕ್ಕೆ ಬಿಡಿ. ನಾನಂತೂ ನೀವು ಲೈಕ್ ಮಾಡೋದ್ರಿಂದ ಒಂಥರ ಖುಷಿ ಆಗತ್ತೆ ನಮಗೂ. ನಮ್ಮ ವಿಡಿಯೋನವರಿಗೆಲ್ಲ ಇಷ್ಟ ಆಗಿದೆ ಅಲ್ಲ, ಲೈಕ್ ಕೊಡ್ತಾ ಇದ್ದಾರಲ್ಲ ತಂದ್ಕೋತೀನಿ ನೋಡಿ. ಕರಿ ಆಕಳ ಐತೆ ನೋಡಿ ಸ್ನೇಹಿತರೆ. ಇದು ಹಾಲು ಹಿಂಡ್ಕೊಂಡು ಹೋಗ್ಯಾರಿ. ಇಷ್ಟ ಒಂದೇ ಟೈಮ್ ಹಿಂಡ್ತೈತ್ರಿ ಇದು ಆಕಳ. ಗ್ಯಾಂಗ್ರ್ ಹೊಂಟಾವ ನೋಡ್ರಿ ನೀರು ತುಂಬ್ಕೊಂಡ. ಬರ್ರಿ, ನಾನು ಅಂಗಡಿಗೆ ಹೋಗ್ತೀನಿ ರೀ. ರೊಟ್ಟಿ ಮಾಡಿದೆ ಸ್ನೇಹಿತರೆ. ನೋಡಿ, ಇಷ್ಟ ರೊಟ್ಟಿ ಮಾಡಿದೆ. ಮತ್ತು ಮೆಣಸಿನ್ಕಾಯಿ ಹುರಿದೆ. ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಮಾಡ್ಬೇಕತ್. ಮೆಣಸಿನ್ಕಾಯಿ ಮತ್ತು ಬೆಂಡೆಕಾಯಿ ಹುರಿದನ್ ರೀ. ಸಾಂಬಾರು ಐತೆ, ಅಲ್ಲೇ ಒಲಿ ಮ್ಯಾಗ ಇಟ್ಟು ನೋಡ್ರಿ. ನೀರು ಕಾಸ್ಕೊಂಡು ಜಳಕ ಮಾಡಿದೆ ಸ್ನೇಹಿತರೆ. ಒಲಿ ಮ್ಯಾಗ ಲೇಟ್ ಆಗ್ತೈತೆ ರೀ. ಇಷ್ಟು ರೊಟ್ಟಿ ಮಾಡಿದೆ. ಚಟ್ನಿ ಏನೈತಿ ಜಸ್ ತಿಂತಾರೆ. ಈಗ ಟೈಮ್ ಭಾಳ ಆಗೈತಿ, ಹೋಗ್ತೀನಿ ಅಂಗಡಿಗೆ. ಬಾಂಡೆ ಎಲ್ಲ ಗಾಯ ಮಾಡಿಟ್ಟಿನಿ ರೀ. ನೀರೇನೂ ಬಂದಿಲ್ಲ ಸ್ನೇಹಿತರೆ. ಯಾಕೇನೋ ನೀರು ಬಂದಿಲ್ಲ. ನೀರು ಬರೋಣ 11 ಗಂಟೆಗೆ ಬರ್ತೀನಿ ರೀ. 11 ಗಂಟೆ ಅಥವಾ 12 ಗಂಟೆಗೆ ಬಂದು ಊಟ ಮಾಡೋ ಟೈಮ್ಗೆ ಬಂದು ಬಾಂಡೆ ನಿನ್ನೆ ಅದಾವ ರೀ. ಇವತ್ತು ನಿನ್ನೆ ಬಾಂಡೆ ಎಲ್ಲ ಗಾಯ ಮಾಡಿಟ್ಟೇನಿ ರೀ. ಬಂದು ಊಟ ಮಾಡೋ ಟೈಮ್ದಾಗ ಬಂದು ತೊಳಿತೀನಿ ನೋಡ್ರಿ. ಇದೊಂದು ಬಾಟ್ಲಿ ತೊಗೊಂಡು ಬಂದೀನಿ ರೀ. ಅಂಗಡ್ಯಾಗ ಗೋಳೆ ಬಂದಿದ್ದು ಸ್ನೇಹಿತರೆ. ಇದ್ರೊಳಗೆ ಗೋಳೆ ಬ್ಯಾರೆದ್ರಾಗ ಖಾಲಿ ಮಾಡಿ ನೀರು ತುಂಬ್ಕೊಂಡು ಹೋಗಾಕ ಬರ್ತೈತೆ ಅಂತ ಇಟ್ಟು ನೋಡ್ರಿ. ಅಲ್ಲಿ ಬೋರಿನ ನೀರು ಕುಡಿದಾಕೈತ್ರಿ. ಇಲ್ಲಿ ಮನ್ಯಾಗ ಫಿಲ್ಟರ್ ನೀರು ಕುಡಿದಾಗನ ಸ್ವಲ್ಪ ನೆಗಡಿ ಬಂದಂಗೆ ಆಗ್ಲಕತ್ತೈತಿ ನನಗೆ. ಯಾಕೇನೋ ಅದಕ್ಕೆ ನೀನೇ ಬಾಟ್ಲಿ ತೊಗೊಂಡು ಬಂದೀನಿ ರೀ, ತುಂಬ್ಕೊಂಡು ಹೋಗ್ಬೇಕಂತೇಳಿ. ಈಗೇನು ನೀರರ್ಸಿ ಆಗಂಗಿಲ್ಲ ರೀ. ಊಟ ಮಾಡಿ ಹೋಗೋ ಮುಂದೆ ತುಂಬ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಬರ್ರಿ, ಅಂಗಡಿಗೆ ಹೋಗಿ ನಾನು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಅಂಗಡಿಗೆ ಬಂದು ಕೆಲಸ ಮಾಡಬೇಕು ಅಂದ್ಕೊಂಡೆ. ಆಡುಗಳು ಓದಲ್ಲಿ ಕಟ್ಟಿನ್ರಿ. ನಾನು ಬಟ್ಟೆ ಸ್ಟಿಚ್ ಮಾಡ್ಬೇಕಂತ ಅಂದ್ಕೊಂಡೆ. ಏನಾಯ್ತು ಅಂದ್ರೆ ರೀ, ಅಂಗಡಿಗೆ ಇವತ್ತು ಗ್ಯಾಂಗ್ರು ಕಬ್ಬು ಕಡಿಯಕ್ಕೆ ಹೋಗಿಲ್ಲ ರೀ. ಫ್ಯಾಕ್ಟ್ರಿ ಜಾಮ್ ಆಗೈತೆ ಅಂತೇಳಿ ನೀವು ಕಬ್ಬು ಅದಾವ ಅಂತೇಳಿ ಬಿಟ್ಟಾರ ನೋಡ್ರಿ. ಬಿಡೋಣ ಪದೇ ಅಂಗಡಿ ಬರ್ತಾ ಇದ್ದಾರೆ ಸ್ನೇಹಿತರೆ. ನನಗೇನು ಮಾಡೋಕ್ಕೆ ಆಗ್ತಾ ಇಲ್ಲ. ಟೈಮ್ ಈಗ 12:30 ಆಗಕ್ಕೆ ಬಂದೈತ್ರಿ. ಇನ್ನ ಊಟ ಇಲ್ಲ, ಏನೂ ಇಲ್ಲ. ಅಂಗಡಿ ಹಿಕ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿನ್ರಿ. ಈಗ ಆಡವತ್ತ ಕಟ್ಟಿ ಬಂದೀನ್ರಿ. ತಲೆ ತಕ್ಕೊಂಡಿನ್ರಿ. ಮುಂಜಾನೆ ನೈಟಿ ನೋಡ್ರಿ ಚಂದ ಕಾಣಕತ್ತಾವ ಅನ್ನತ್ತಾರಿ ಎಲ್ಲರೂ. ನಿಮಗೆ ಹೆಂಗೆ ಅನಿಸ್ತಾವ ಅಂತ ಕಮೆಂಟ್ ಮಾಡಿ. ಅಂಗಡಿ ಬರತ್ತಾರಿ ಗ್ಯಾಂಗ್ರೆ. ಹಂಗೆ ಬರ್ತೈತೆ. ತೋಳ್ ನೋಡ್ರಿ, ಡಬಲ್ ಸ್ಟೆಪ್ ಅದಾವ್ರಿ. ಇದು ಅಂಬ್ರೆಲಾ ತೋಳ. ಎಲ್ಲಾರು ಚಂದ ಅನ್ನತ್ತ ನೋಡಿ. ಈ ತರ ಕಾಣಕತ್ತವ್ರಿ ನೈಟಿ ತೋಳ. ಡಬಲ್ ಸ್ಟೆಪ್ ಅದಾವ್ರಿ ಇವು ಅಂಬ್ರೆಲಾ. ಎಷ್ಟು ಉದ್ದ ಇದ್ದು ಸ್ನೇಹಿತರೆ. ಇವತ್ತನ್ನ ಉದ್ದ ಇದ್ದು ಕಟ್ ಮಾಡಿ, ಕೆಳಗಡೆದು ಕಟ್ ಮಾಡಿ ಶಾರ್ಟ್ ಮಾಡ್ಕೊಂಡಿನ್ರಿ. ನನಗೆ ಉದ್ದ ತೊಳೆದ್ರೆ ಜಾಸ್ತಿ ಅಷ್ಟು ಇಷ್ಟ ಆಗಂಗಿಲ್ಲ ಸ್ನೇಹಿತರೆ. ನಾನು ಉದ್ದ ತೊಳಿಟ್ಟು ಬ್ಲೌಸ್ ಕೂಡ ಹೊಲ್ಸ್ಕೊಳಂಗಿಲ್ಲ. ಯಾಕಂದ್ರೆ ಇಲ್ಲಿ ಒಂಥರ ಪಿಟ್ ಆದಂಗೆ ಅನಿಸ್ತಾವ. ನಾನು ಜಾಸ್ತಿ ಲೂಸ್ನು ಉಟ್ಕೊಳಲ್ಲ. ಈ ಕಡೆ ಜಾಸ್ತಿ ಪಿಟ್ ನನ್ಗೆ ಒಂದು ಮೀಡಿಯಮಲ್ಲಿ ಇದ್ರೆ ಚೆನ್ನಾಗಿ ಕಾಣ್ತೈತೆ ನೋಡ್ರಿ. ಈ ಥರ ಕಾಣಕತ್ತಾವ್ರಿ ಈ ನೈಟಿ. ಹಿಂದೆ ಬ್ಯಾಕ್ ಕಸಿದ್ದು ಸ್ನೇಹಿತರೆ. ಇಲ್ಲಿ ಕಸಿ ತೆಗೆದೊಗದ್ ಬಿಡ್ತೀನಿ ರೀ. ನಾನು ಕಸಿನ ತೆಗೆದೊಗ್ದೆ ನೋಡ್ರಿ. ಬರೀ ಸ್ನೇಹಿತರೆ, ಲೇಟ್ ಮಾಡಂಗಿಲ್ಲ. ಅಂಗಡಿಗೆ ಹಿಕ್ಕೊಂಡು ಹೋಗಿ ಮನೆಗೆ ಹೋಗಿ ಅದಟ್ಟ ಚಟ್ನಿ ಮಾಡಿಕೊಂಡು ಊಟ ಮಾಡಿ, ಮತ್ತು ಒಂದು ಬ್ಲೌಸ್ ಹೊಲಿದೈತ್ರಿ ಗ್ಯಾಂಗರ್ದು. ಕಟ್ ಮಾಡಿ ಇಟ್ಟಿನ್ರಿ ಮೊನ್ನೆ. ಅದೊಂದು ಬ್ಲೌಸ್ದ ಸ್ಟಿಚಿಂಗ್ ಮಾಡಿ ಕೊಡ್ಬೇಕ್ರಿ ಅವ್ರದ್ದು. ಅವರು ಬೇರೆ ಕಡೆ ಹೋಗ್ತಾರತ್ರ. ಇಲ್ಲಿ ಫ್ಯಾಕ್ಟ್ರಿ ಭಾಳ ಜಾಮ್ ಆಗಾಕತ್ತಾವತ್ರ. ಆ ಕಡೆ ಬೇರೆ ಕಡೆ ಅವ್ರಿಗೆ ಹೋಗೋರ್ತಾರತ್ರ. ಇವತ್ತು ಖುಷಿ ವಿಚಾರ ಅಂದರೆ ಬೆಳಗ್ಗೆನೇ ನಮ್ಮ ಸಿಸ್ಟರ್ಗಳು ಕಾಲ್ ಮಾಡಿದ್ರಿ. ಹಂಗಂದ್ರೆ ರೀ,
ನನ್ನ ನನ್ನ ಒಡ ಹುಟ್ಟಿದವ್ರಂತೂ ಜಾಸ್ತಿ ನಾನು ನೆನೆಸ್ಕೋತಾರ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಾನು ಇವತ್ತು ಖುಷಿಯಾಗಿರೋ ಕಾರಣನೇ ಆ ಸಿಸ್ಟರ್ಗಳು 3 ಮಂದಿ ಕಾಲ್ ಮಾಡಿದ್ರಿ. ಒಬ್ರು ಅವ್ರ ಸಿಸ್ಟರ್ಗಳು ಯಾರಂತ ನನ್ನ ವಿಡಿಯೋ ನೋಡತ್ತಿರೋ ಸಿಸ್ಟರ್ ಗೊತ್ತಾಗ್ತೈತಿ ನಾನು ಇವತ್ತು ಇಷ್ಟೇ ಖುಷಿ ಇದನ್ನಂತ ಅವ್ರು ಅನ್ಕೋತಾರ ನೋಡ್ರಿ. ನನಗ ಒಬ್ರು ಸಿಸ್ಟರ್ ಕಾಲ್ ಮಾಡ್ಯಾರೆ, ಅದ್ರೊಳಗಡೆ ಅವ್ರು ಕಾಲ್ ಜಾಯಿಂಟ್ ಮಾಡ್ಯಾರೆ. ಅವ್ರೇನಂದ್ರು ನಮ್ಮ ಅಕ್ಕ ಮಾತಾಡ್ತಾರ ನೋಡ್ರಿ ಇಲ್ಲಿ ಅಂತಂದ್ರಿ. ನಾನು ನನಗೆ ಪರಿಚಯ ಅದಾರ ಅಂತ ಅನ್ಕೊಂಡು ನಾನೇನಂದ್ರೆ ಅಕ್ಕ ಆರಾಮದಿರೇನ್ರಿ, ಮಾಮ ಆರಾಮದಾರೇನ್ರಿ ನಾನು ಈ ತರ ಕೇಳಾಕತ್ತೀನ್ರಿ. ಅವರು ನನಗ ಪ್ರ್ಯಾಂಕ್ ಮಾಡ್ಬಿಟ್ರಿ. ಹಂಗಂದ್ರ ರೀ ಬ್ಯಾರೆದವ್ರ ಸಿಸ್ಟರ್ ಅದಾರಿ, ಅವ್ರದ್ದು ಸ್ವಲ್ಪ ವಾಯ್ಸ್ ಬಂದ್ಬಿಡ್ತ್ರಿ. ಅವಾಗ ಸಿಸ್ಟರ್ ಅಲ್ರಿ ನೀವು ನನ್ಗೆ ಏನ್ ಮಾಡತ್ತೀರಿ, ನನ್ನ ಮೂರ್ಖ ಮಾಡಾಕತ್ತೀರಿ ನೀವು ಈ ತರ ಅಂದ್ಯಾರ. ನಾನ ನಿಮ್ಗ ನಾವೇನ್ ಪ್ರ್ಯಾಂಕ್ ಮಾಡತ್ತಾಗ ಅದನ್ನೇ ಮನ್ಸಿಗೆ ಹಚ್ಕೊಂಡ್ ಕುಂಡ್ರಾಕ್ ಹೋಗ್ಬೇಡ್ರಿ. ಮತ್ತ ತಂದ್ಕೊಂಡು ಮತ್ತೆ ಎಷ್ಟೊತ್ತನ ಮಾತಾಡ್ರಿ, ಒಂದ್ ಅರ್ಧ ಗಂಟೆ ಮ್ಯಾಗ್ ಮಾತಾಡ್ರಿ ಕಾಲ್ ಜಾಯಿಂಟ್ ಒಳಗನ. ತುಂಬಾ ಥ್ಯಾಂಕ್ಸ್ ನೋಡಿ ಸಿಸ್ಟರ್ ಇವತ್ತ ನನ್ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿದಕ್ಕ. ಮತ್ತೆ ಇನ್ನೊಬ್ರು ಸಿಸ್ಟರ್ ಕಾಲ್ ಮಾಡಿದ್ರಿ, ಅವರು ಮಷಿನ್ ತಗೋಬೇಕನ್ನಕತ್ತಾರಿ ಸ್ನೇಹಿತರೆ. ಅವರು ಮಷೀನ ತಗೋಬೇಕನ್ನತ್ತಾರೆ. ನಾನು ಮೊನ್ನೆ ಬಿಜಾಪುರಕ್ಕೆ ಹೋದಾಗನ ಕಾಲ್ ಮಾಡಿದ್ರು ಅವರು. ಸಿಸ್ಟರ್ ನೋಡ್ ಬರ್ರಿ ಮಷಿನ್ ರೇಟ್ ಎಷ್ಟು ಅದಾವು, ಎಂಬ್ರಾಯ್ಡ್ ಮಷೀನ್ ತಗೋಬೇಕನ್ನತ್ತಾರೆ ಅವರು. ಎಂಬ್ರಾಯ್ಡ್ ಮಷೀನ್ ತಗೋಬೇಕನ್ನತ್ತಾರೆ. ಎಂಬ್ರಾಯ್ಡ್ ಮಷೀನ್ಕ ಹೆಂಗಂದ್ರ ರೀ, ನಾವು ಈಗ ದೊಡ್ಡ ಮಷೀನ್ ತಗೋಬೇಕಂದ್ರ ಸ್ನೇಹಿತರೆ ಅವ್ರಿಗೆ ನಾವು ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ಪೇ ಮಾಡ್ಬೇಕತ್ರಿ. ನಮ್ಗ ತರಿಸ್ಕೊಡ್ತಾರತ್ರೆ. ಸಣ್ಣ ಮಷೀನ್ ಬೇಕಾದ್ರೆ ಅವ್ರ ಕಡೆ ಸ್ಟಾಕ್ ಅದಾವತ್ರಿ, ತಗೋಬಹುದು ನೋಡ್ರಿ. ನಾನು ವಿಡಿಯೋ ಮುಖಾಂತರ ಹೇಳೋದಂದ್ರೆ ದೊಡ್ಡ ಮಷೀನ್ಕಿಂತಲೂ ಸಣ್ಣ ಮಷೀನ ಸ್ವಲ್ಪ ಕೆಲಸ ಸ್ಲೋ ಆಗ್ತೈತಿ ಕರೆ ರೀ. ಆದ್ರೆ ನಮ್ಮಂತ ಮಿಡಿಲ್ ಕ್ಲಾಸ್ದವ್ರು ಇರೋರು ಅಮೌಂಟ್ ನಮ್ಮ ಹಳ್ಳಿ ಕಡೆ ಅಮೌಂಟ್ ಜಾಸ್ತಿ ಕೊಡಂಗಿಲ್ಲ ಅಂದ್ರ ನಾವು ಸಣ್ಣ ಮಷೀನ್ ತಗೊಂಡು ಕೆಲಸ ಚಾಲೂ ಮಾಡ್ಬೋದು ನೋಡ್ರಿ. ಬರ್ರಿ ಮತ್ತ ಮನೆಗೆ ಹೋಗಿ ಬಂದ ನಿಮ್ ಜೊತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಕ್ಯಾ ಚಾಯೆ? वो 5 रुपए में एक नहीं, वो भी 5 रुपए. बेस मटर जो 2 को मिलता है बेस मटर, ये आता 1 रुपए में. कौन आया दड़? ನೋಡಿ ಸ್ನೇಹಿತರೆ, ಸ್ಟ್ಯಾಂಡಿಗೆ ಹಾಕಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ರೀ. ವಿಡಿಯೋ ಹಂಗೆ ಬರ್ತೈತಿ ಕಮೆಂಟ್ ಮಾಡಿರಿ. ಕ್ಲಿಯರಾಗಿ ಕಾಣ್ತೈತೇನೋ. ಸ್ಟ್ಯಾಂಡಿಗೆ ಹಾಕಿ ಮಾಡ್ತಾ ಇದ್ದೀನಿ ನೋಡ್ರಿ. ಕಟ್ಟಿಂಗ್ ಮಾಡಿ ಇಟ್ಟಿದೆ ರೀ. ಇದು ಪ್ರಿನ್ಸ್ ಕಟ್ ಬ್ಲೌಸ್ ಐತ್ರಿ. ಸ್ವಲ್ಪ ನಿಮ್ಗೆ ತೋರಿಸ್ಬೇಕು ಯಾವ ಥರ ಕಾಣ್ತೈತಿ ಈ ಸ್ಟ್ಯಾಂಡಲ್ಲಿ ಅಂತ ಅಂದ್ಕೊಂಡು ಮೊಬೈಲ ಸ್ಟ್ಯಾಂಡ್ಗೆ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಪ್ರಿನ್ಸ್ ಕಟ್ ಬ್ಲೌಸ ಕ್ಲಿಯರಾಗಿ ಕಾಣ್ತೈತೆ ಇಲ್ಲ ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ರೀ ನಾನು ಈ ಥರ ನೋಡಿ, ಯಾವುದೇ ಸಪೋರ್ಟ್ ಇಲ್ದೇ ಹಾಗೆ ಸ್ಟ್ಯಾಂಡಿಗೆ ಹಾಕಿ ನನ್ನ ಕೆಲಸ ಮಾಡೋಕ್ಕದಿಲ್ಲ ಅಂದರೆ ನನ್ನ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡೇ ಯಾವುದೇ ವಿಡಿಯೋ ಮಾಡಬೇಕಾದ್ರೂ ಕೈಯಲ್ಲಿ ಹಿಡ್ಕೊಂಡು, ಕೆಲಸ ಮಾಡಬೇಕಾದ್ರೂ ಕೈಯಲ್ಲಿ ಹಿಡ್ಕೊಂಡನ ಮಾಡ್ತಾಯಿದ್ದೆ ಸ್ನೇಹಿತರೆ. ಇದನ್ನು ಫಸ್ಟ್ ಟೈಮ್ ನೋಡಿರಿ ಈ ಥರ ಇಟ್ಟು ಸ್ಟ್ಯಾಂಡಿಗೆ ಹಾಕಿ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದು. ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಇತ್ತ ಅಂದ್ಕೊಂಡ್ರೆ ಅಂದರೆ ನಾನು ಡೈಲಿ ಇದೇ ಥರ ಸ್ಟಿಚಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ ಮತ್ತು ಸ್ಟ್ಯಾಂಡಿಗೆ ಹಾಕಿನೇ ವಿಡಿಯೋ ಮಾಡ್ತೀನಿ. ಕ್ಲಿಯರಾಗಿ ನನಗೂ ಆಲ್ಮೋಸ್ಟ್ ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದರೆ ಅದು ಮಷೀನು ಕರೆಂಟ್ ಮ್ಯಾಗ ಐತಿಲ್ಲ ಸ್ನೇಹಿತರೆ, ವೈಬ್ರೇಷನ್ ಆದಂಗಾಗಿ ಮೊಬೈಲ್ ಅಳಗಾಡ್ತೈತೇನೋ ಅಂತ ನಾನು ಅಂದ್ಕೊಂಡು ನೋಡ್ರಿ. ತಲೆಗೆ ಮೆಹಂದಿ ಹಚ್ಕೋಬೇಕಂತೇಳಿ ತಲೆ ತೊಳ್ಕೊಂಡಿನಿ ಸ್ನೇಹಿತರೆ. ಕೂದಲ ಎಲ್ಲ ಉದುರಿ ಹೋಗ್ತಾ ಇದ್ದಾವೆ ನನ್ನ ತಲೆಯಲ್ಲೂ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸ್ಟ್ಯಾಂಡಿಗೆ ಹಾಕಿ ಸ್ವಲ್ಪ ಸ್ಟಿಚಿಂಗ್ ಮಾಡ್ತೀನಿ ರೀ. ಭಾಳ ಏನು ಸ್ಟಿಚಿಂಗ್ ಇದು ಮಾಡೋಂಗಿಲ್ಲ, ಲೇಟ್ ಆಗ್ತೈತೆ ರೀ ಸ್ಟ್ಯಾಂಡಿಗೆ ಹಾಕಿ. ಮತ್ತು ವಾಯ್ಸ್ ಓವರ್ ಕೊಡೋದು ಮತ್ತು ಗಿರೇಕಿ ಬರ್ತಾರೆ, ಆ ಕಡೆ ಗಿರೇಕಿಗೆ ಎದ್ದು ಕೊಡೋದ್ರಾಗನ ವಿಡಿಯೋ ಭಾಳ ಲೆಂತ್ ಆಗ್ತೈತೆ ಅಂದ್ಕೊಂಡು ಸ್ವಲ್ಪ ಹಾಕಿ ವಿಡಿಯೋ ಮಾಡಿ ನೋಡಿ. ಈ ಥರ ಸ್ಟಿಚ್ ಮಾಡ್ತೀನಿ ರೀ ನಾನು. ಎಲ್ಲ ಸೈಡೆಲ್ಲ ಜಾಸ್ತಿ ಲೈನಿಂಗ ಕರೆಕ್ಟಾಗಿ ಕಟ್ ಮಾಡಿಕೊಂಡು, ಮೇನ್ ಫ್ಯಾಬ್ರಿಕ್ ಏನೈತೆ ನೋಡ್ರಿ ಸ್ವಲ್ಪ ಹೆಚ್ಚಿಗೆ ಇಟ್ಟು ಕಟ್ ಮಾಡಿಕೊಂಡು ಎಲ್ಲ ಕಡೆ ಹೊಲಿಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ಸೈಡ್ದೆಲ್ಲ ಕಟ್ ಮಾಡಿ ತೆಗೆದು ಬಿಡ್ತೀನಿ ರೀ. ನೀಟಾಗಿ ಇದು ಆಗ್ತೈತೆ ರೀ. ಅರಿಬಿ ಯಾವ ಕಡೆನೂ ಸರ್ದಾಡಂಗಿಲ್ಲ. ನಡ್ಬರ್ಕಿಟ್ಟು ನಾವು ಯಾವ್ದಾರೆ ಒಂದು ಗುಂಡ್ಪಿನ ಹಾಕಿದ್ರೆ ತೀರಾ ಅಳ್ಳಾಡಂಗಿಲ್ಲ ಸ್ನೇಹಿತರೆ. ಇದು ವೆಲ್ವೆಟ್ ಬ್ಲೌಸ್ ಐತಿ, ರಫ್ ಐತ್ರಿ, ಸ್ವಲ್ಪ ಅರ್ಬಿ ರಫ್ ಐತಿ ನೋಡ್ರಿ. ಹಾಗೆ ಪ್ರಿನ್ಸ್ ಕಟ್ ಬ್ಲೌಸಿಗೆ ಎಷ್ಟು ತೊಗೋತೀರಿ ಅಮೌಂಟ್ ಅಂತ ಕಮೆಂಟ್ ಮಾಡಿ.
ಇವತ್ತಿನ ವಿಡಿಯೋ ಯಾವುದೇ ಒಂದು ನಿಮ್ಮ ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ. ಯಾಕೋ ಸ್ನೇಹಿತರೆ ಲೈಕ ಬೀಳಂಗಿಲ್ಲ. ನನ್ನ ವಿಡಿಯೋ ಅವ್ರಿಗೆ ಇಷ್ಟ ಆಗ್ತೈತೆ ಇಲ್ಲ, ನಾವು ಎಷ್ಟು ಫ್ರೀ ಮಾಡಿಕೊಂಡು ಟೈಮ್ ಕೊಟ್ಟು ವಿಡಿಯೋ ಮಾಡ್ತಿರ್ತೀವಿ. ಲೈಕ್ ಬೀಳಲಿಲ್ಲ ಅಂದರೆ ತುಂಬಾ ಮನ್ಸಿಗೆ ಏನೋ ಒಂಥರ ಬೇಜಾರಾದಂಗೆ ಆಗ್ಬಿಡ್ತೈತೆ ನೋಡ್ರಿ. ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡ್ರಿ. ಬಟ್ಟೆ ಬಾಂಡೆ ಮತ್ತು ಒಂದು ಕೂಡ ನೀರು ತುಂಬಿಟ್ಟು ಬಂದೆ ರೀ. ಮತ್ತು ಕಟ್ಗೆ ತೆಗೆದಿಟ್ಕೊಂಡೆ ರೀ. ಎಲ್ಲ ಕೆಲಸ ಮುಗಿಸಿ ಬಂದೀನಿ ಸ್ನೇಹಿತರೆ. ಈಗ ಬ್ಲೌಸ್ ಸ್ಟಿಚಿಂಗ್ ಮಾಡಾಕತ್ತೀನಿ ನೋಡ್ರಿ. ನಂದು ಸ್ಟ್ಯಾಂಡ್ ಹೆಂಗೈತೆ ಅಂತ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇದು ನೋಡ್ರಿ ಈ ಥರ ಮಂದ್ಯಾಡ್ತೈತ್ರಿ. ಹೆಂಗೆ ಬೇಕಾ ಇಲ್ಲಿ ಮೊಬೈಲ್ ಹಾಕುದ್ರಿ. ಹಿಂಗೆ ಟೇಬಲ್ಗೆ ಸೆಟ್ ಆಗ್ತೈತೆ ನೋಡ್ರಿ. ಹಿಂಗೆ ಈ ಥರ ಐತೆ ನೋಡ್ರಿ. ಹೆಂಗೆ ಬೇಕಾದ ಹಿಂಗೆ ಮೂಮೆಂಟ್ ಆಗ್ತೈತ್ರಿ, ಅದು ಮನಿತೈತ್ರಿ. ಸ್ವಲ್ಪ ಹಾಕಿ ವಿಡಿಯೋ ಮಾಡೀನಿ ಆದ್ರೆ ಸ್ವಲ್ಪ ಅಳಗ್ಯಾಡ್ತೈತ್ರಿ, ಭಾಳ ರಫ್. ಇದು ಟೇಬಲ್ ಭಾಳ ರಫ್ ಐತ್ರಲ್ಲೇ, ಮಷಿನ್ ಇದು ರಫ್ ಭಾಳ ಐತ್ರಿ. ಸ್ಟಿಚಿಂಗ್ ಮಾಡಾಕತ್ತೀನಿ ನೋಡ್ರಿ. ಪ್ರಿನ್ಸ್ ಕಟ್ ಐತ್ರಿ ಇದು ಬ್ಲೌಸ. ಪ್ರಿನ್ಸ್ ಕಟ್ ಐತ್ರಿ, ಜಾಯಿಂಟ್ ಮಾಡ್ಕೊಳಕತ್ತೀನಿ ರೀ. ಬರೀ ಇದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ರೀ ಬೇಗ. ನೀರನ್ನು ತುಂಬ್ಕೊಂಡ್ಬಂದೆ ರೀ. ಒಂದು ಬಾಟಲ್ ನೀರು ತುಂಬ್ಕೊಂಡು ಬಂದು ಅಲ್ಲಿ ಇಟ್ಟೀನಿ ರೀ ಅರ್ಬಿ ಮ್ಯಾಗ. ಇದನ್ನು ತೆಗಿತೀನಿ ರೀ. ಎಲ್ಲರೂ ಏನಂತ ಕೇಳ್ತಾ ಇದ್ದಾರೆ ಇದನ್ನು ನೋಡಿ. ಈ ಥರ ಇದ್ರ ಮೊಬೈಲ ಇದರಲ್ಲಿ ಇಷ್ಟು ಇಡಬಹುದು ನೋಡ್ರಿ. ಇದ್ರಾಗ ಅಷ್ಟೇನು ಜಾಮ್ ಬನ್ಸಂಗಿಲ್ಲ ರೀ. ಇದು ಸ್ಕ್ರೂ ಬಿಗಿದೈತೆ, ಏನು ಮಾಡ್ದೈತೇನೋ ಸ್ವಲ್ಪ ಲಾಪ್ ಹೊಡೆಯತೈತ್ರಿ. ಹಿಂಗೆ ಈ ಥರ ಐತೆ ನೋಡಿ ಸ್ನೇಹಿತರೆ. ಇದು ಹಿಂಗೆ ರೌಂಡ್ ಆಗ್ತೈತ್ರಿ. ರೌಂಡ್ ಕೂಡ ಆಗ್ತೈತ್ರಿ. ಇದು ಹಂಗೆ ಬೇಕು ಹಂಗೆ ಮೂಮೆಂಟ್ ಆಗ್ತೈತೆ ನೋಡ್ರಿ. ಈ ಥರ ರೌಂಡ್ ಕೂಡ ಆಗ್ತೈತ್ರಿ. ಬರೀ ಇದನ್ನು ತೋರ್ಸ್ಕೊತೀನಿ ಟೈಮ ಭಾಳ ಆಗ್ತೈತ್ರಿ. ಮತ್ತೆ ಯಾವಾಗಾದರೂ ಇದನ್ನ ಸೇರ್ ಮಾಡ್ತೀನಿ ರೀ. ಕೆಳಗೆ ಇಟ್ಟು ಬಿಡ್ತೀನಿ ರೀ. ನಮ್ಮ ಆಡ ಮರಿಗಳು ಮತ್ತೆ ಬಂದು ಹೋದ್ರೆ ಜಗ್ಗಿ ಒಗೆದು ಬಿಡ್ತಾರೆ. ಈ ಬ್ಲೌಸ ಪೂರ್ಣ ಸ್ಟಿಚಿಂಗ್ ಮಾಡಿ ಮತ್ತು ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಬ್ಲೌಸ್ ಮುಗೀತು ನೋಡ್ರಿ. ಈ ಥರ ಲೇಸ್ ಕೊಟ್ಟೀನಿ ರೀ. ಈ ಕೊಳ್ಳಿಗೆ ಏನ ಅಂದ್ರೆ ಅವ್ರು ಮಟ್ಕ ಕೊಳ್ಳ ತನ್ನಾಕತ್ರೆ, ನಾವು ಗಡಿಗೆ ಕೊಳ್ಳತ್ತೀರಿ. ಅವರು ಮಟ್ಕ ಕೊಳ್ಳೋಣ ಹತ್ತಿದ್ರಿ ಮರಾಠಿ ಒಳಗೆ. ತೋಳ ಉದ್ದಿಟ್ಟಿನ್ರಿ. ತೋಳಿಗೇನ ಅಸ್ತರ್ ಕೊಟ್ಟಿಲ್ಲ, ಯಾಕಂದ್ರೆ ಇದು ತೋಳ ಒಳಗಡೆ ಕಟ್ ವರ್ಕ್ ಐತಿ ಸ್ನೇಹಿತರೆ. ಒಳಗಡೆ ಕಟ್ ಐತಿ. ಅದು ಕಿಟಕಿ ಥರ ಹೊರಗಡೆ ನೋಡ್ರಿ. ಬಿಸಿಲು ಇನ್ನ ಐತ್ರಿ. ನಮ್ಮ ಯಜಮಾನ್ರು ಬಂದರು. ಫಾಸ್ಟ್ ಆಗೈತೆ ನೋಡ್ರಿ ಬ್ಲೌಸ. ಇಲ್ಲಾಂದ್ರೆ ಎದ್ದು ಕೂತು ಆಗ್ತಿತ್ತು. ಪ್ರಿನ್ಸ್ ಕಟ್ ಈ ಥರ ಹುಕ್ಸ್ ಕೂಡ ಹಚ್ಚಿದೆ ರೀ. ಸಂಜೆ ಹೋಯ್ತು ನಂದರ್ಲೆ, ಅದಕ್ಕೆ ಜಲ್ದಿನ ರೆಡಿ ಮಾಡಿಟ್ಟೆ. ಮತ್ತು ಅವ್ರು ಬಂದಾಗ ನಾನು ಹುಕ್ಸ್ ಹಚ್ಚಿಟ್ಟಿಲ್ಲ ಅಂದ್ರೆ ಏನು ಮಾಡೋದು ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿನ್ರಿ. ಯಾವಾಗ ಒಯ್ತಾರೋ ಒಯ್ಯಲಕ್ಕೆ ರೀ. ಒಂದು ಬ್ಲೌಸನ್ನ ಇಷ್ಟು ಜಲ್ದಿ ಹೊಲಿದ್ರೆ ನೋಡ್ರಿ, ಮನ್ಯಾಗ ಕೂತು ಹೊಲಿಯೋರು ಎಷ್ಟು ಹೊಲಿಬೋದ್ರಿ. ನಾನು ನನ್ನ ಅಂಗಡಿ ನೋಡ್ಕೋತು, ಆಡ ಮರಿಗಳು ನೋಡ್ಕೋತು ಎಲ್ಲ ಮಾಡಿ ಊಟ ಮಾಡಿ ಬಂದು 2:30 ಊಟ ಮಾಡಿ ಬಂದು ಈಗ 4:30 ಆಗೈತಿ ಸ್ನೇಹಿತರೆ. ಬ್ಲೌಸ್ ಮುಗೀತಲ್ವಾ. ಮನ್ಯಾಗ ಕೂತು ಟೈಮ್ ವೇಸ್ಟ್ ಮಾಡ್ಲಾರ್ದನ ನೀವು ಕೆಲಸ ಮಾಡಿರಿ, ಯಾವ್ದಕ್ಕಾದ್ರೂ ಹೆಲ್ಪ್ ಆಗುತ್ತೆ. ಇನ್ನೂ ಒಂದು ಐತ್ರಿ ಗ್ಯಾಂಗರ್ ಬ್ಲೌಸ. ಅದು ಒಂದು ಹೊಲಿದ್ರೆ 3 ಬ್ಲೌಸ್ ಆದವು ರೀ. ಅವರು ಕಬ್ಬಿನ ತೋಡ್ನಿಗೆ ಬಂದವರು. ಇನ್ನು ಆಡ ಬಿಡಬೇಕು ಸ್ನೇಹಿತರೆ. ಯಜಮಾನ್ರು ಬಿಡ್ತಾನಂದ್ರು ಆಡ. ಅವು ಆಡುಗಳು ನಿಂದ್ರಂಗಿಲ್ಲ ರೀ. ಅವ್ರಿಗೆ ಓಡಿ ಬಂದುಬಿಡ್ತಾವ್ರಿ. ನಂದೇ ರೂಢ ಜಾಸ್ತಿ ಆಗಿಬಿಟ್ಟವ್ರೆ. ಸ್ವಲ್ಪ ಮೇವು ಇತ್ತು ಅದಟ್ಟು ಒಗದು ಬಿಟ್ಟಿದ್ವಿ. ಬಿಸಿಲು ಬರ್ಲಾಕತ್ತೈತ್ರಿ. ಅವಕ್ಕೆ ಆಡ ಮೇಯ್ಸ್ಕೊಂಬರ್ತೀನಿ ರೀ. ಸ್ವಲ್ಪ ಹೋಗಿ ನನಗೂ ವಾಕ್ ಮಾಡ್ದಂಗೆ ಆಗಿಬಿಡ್ತೈತ್ರಿ. ಕಾಲು ಇಷ್ಟೊತ್ತನ ಕೂತು ಕಾಲು ಬಿದ್ದಂಗಾಗಿರ್ತಾವ. ಆಡುಗಳು ತಿನ್ನಾಕತ್ತವ್ರಿ. ಹೊಟ್ಟೆ ಹಸದ್ ಬಿಡ್ತೈತ್ರಿ. ಅವಕ್ಕೆ ಕಟ್ಟಿ ಜಾಸ್ತಿ ಹಾಕಿಲ್ಲ ನಾನು. ಬಿಟ್ಬಿಟ್ಟೆ ಮೇಯ್ಸಿನ್ರಲ್ಲ. ಈ ಉಳ್ಳಾಗಡ್ಡಿ ಹೊಲ್ದಂದು ಮೇವು ಓದ್ ಹಾಕೋದು ಮಾಡಿದೆ. ಉಳ್ಳಾಗಡ್ಡಿ ಹೊಲ ಎಲ್ಲ ಹೆಂಗೆ ಗಳೆ ಹೊಡೆದ ಕರಿನೆಲ್ಲ ಮಾಡಿಬಿಟ್ಟಾರ ನೋಡ್ರಿ. ಸಂಜೆ ಆಗ್ತಾ ಬಂದ್ರಿ. ಸೂರ್ಯ ಮುಳುಗಾಕತ್ತ ನೋಡ್ರಿ. ಸೂರ್ಯ ಮುಳುಗು ಟೈಮ್ ಆಗೈತ್ರಿ. 5 ಗಂಟೆ ಆಗಿರ್ಬೇಕು ಅನ್ಕೋತೀನಿ ರೀ. ಸಿಕ್ಕಾಪಟ್ಟೆ ಹಸುದು. ಒಂದು ಸಾವನೆ ಸಣ್ಣ ಮರಿಗಳು ಅಂತ ಸಿಕ್ಕಾಪಟ್ಟೆ ತಿನ್ನಾಕತ್ತಾರ. ಒಂದು ಸಾವನೆ ಯಾವಾಗ ನೀನೇನು ಬಿಟ್ಟೇ ಇಲ್ಲ ಸ್ನೇಹಿತರೆ. ನೀನೇನು ಬಿಟ್ಟೇ ಇಲ್ಲ. ಭಾಳ 1-2 ದಿನ ನನಗೆ ಹುಷಾರಲ್ಲ ಬೆಟ್ಟಕ್ಕೂ ಬಿಟ್ಟೇ ಇಲ್ರಿ. ಅವಾಗ ಈಗ ಒಟ್ಟು ಬಿಟ್ಟಿನ್ರಲ್ಲ. ಮೊನ್ನೆ ಉಳ್ಳಾಗಡ್ಡಿ ಹೊಲ ಪಡಾಕ್ ಖಾಲಿ ಆಗೋಣ ಒಂದಿನ. ಅವತ್ತು ಮೇದಿದ್ದು ಹೊಡೆಮೈ ಬಿಟ್ಟೇ ಇಲ್ರಿ. ಅದನ್ನ ನೋಡ್ರಿ ಹೆಂಗೆ ತಿನ್ನಾಕತ್ತಾವ ಗಡ್ಬಡ್ಸಿ. ಹೆಂಗೆ ರೀ, ಯಾವ್ದಾದ್ರು ಮನುಷ್ಯಂದ ಆಯಿತು ಪ್ರಾಣಿಗಳದಾಯ್ತು ಹೊಟ್ಟೆ ಹಸದಾಗ ಏನಿದ್ರು ತಿಂತಾರ ನೋಡ್ರಿ. ಇಲ್ಲಿ ಮನುಷ್ಯ ಕೂಡ ಹಂಗೆ ರೀ. ತಂಗಳು ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ. ಹೊಟ್ಟೆ ಹಸ್ದಿತ್ತಂದ್ರೆ ತಂಗಳು ರೊಟ್ಟಿ ಸಾರು ಐತ್ರಿ ಕೂಡ ನಾವು ತಿಂತೀವ್ರಿ. ಹಳ್ಳಿಯವ್ರು ತಿಂತೀವಿ. ಸಿಟಿಯವರು ಆನ್ಲೈನ್ದಾಗ ಅಥವಾ ಹೋಟೆಲ್ಗೆ ಹೋಗಿ ತಿಂತಾರೆ. ನಮಗೇನು ಆ ರೂಢ ಇಲ್ಲ ನೋಡ್ರಿ. ಇದು ಒಂದು ಜಗ್ಗಿ ಹಿಡ್ಕೊಂಡು ಬಿಡ್ತೀನಿ ರೀ. ನೋಡ್ರಿ ಹೆಂಗೆ ಬರ್ತಾವ್ರಿ ಸಣ್ಣ ಮರಿಗಳು. ಕಸದಾಗ ಅಡ್ಡಾಡಕತ್ ಬಿಡ್ತಾವ್ರಿ.
ಇಲ್ಲೊಂದು ಸ್ವಲ್ಪ ಹಸಿರು ಐತ್ರಿ, ಎಲ್ಲ ಒಡ್ಡುಗಳು ಒಣಗ್ಯಾವ್ರಿನ. ಹೊಳೆ ಮತ್ತು ಇವು ಗೊಂಜಾಳ ಕಡಿತಾರ್ರಿ, ಗೊಂಜಾಳ ಒಣಗೈತ್ರಿ. ಇದು ಗೊಂಜಾಳ ಕಡಿದ್ರಂದ್ರೆ ಮತ್ತೆ ನೀರು ಉಣಿಸಿರಂದ್ರೆ ಮತ್ತೆ ಒಂದು ಸ್ವಲ್ಪ ಒಡ್ಡಿಗೆ ಚಿಗಿತೈತ್ರಿ ಮೇವ. ನೋಡ್ರಿ ಸೂರ್ಯ ತಾಯಿ ಹೊಟ್ಟೆಗೆ ಹೊಂಟ ನೋಡ್ರಿ, ಎಷ್ಟು ಚಂದ ಕಾಣಾಕತ್ತಾನ್ರಿ. ನೋಡ್ರಿ ಜೂಮ್ ಆಗಿ ತೋರಿಸ್ತೀನಿ ನೋಡ್ರಿ, ಚಂದ ಕಾಣಾಕತ್ತಾನಿಲ್ರಿ. ಹಕ್ಕಿಗಳು ಹಾರಾಕತ್ತಾವ್ರಿ ಅದ್ರ ಮುಂದೆ. ಚಂದ ರೀ ನೋಡಕ್ಕೆ, ಹಳ್ಳಿ ಕಡೆ ವಾತಾವರಣ ನೋಡಕ್ಕೆ ಚಂದ ನೋಡ್ರಿ. ನಮ್ಮ ಆಂಜನೇಯನ ಗುಡಿ ನೋಡ್ರಿ ಹೆಂಗೆ ಕಾಣಾಕತ್ತೈತ್ರಿ, ಚಂದ ಕಾಣಾಕತೈತ್ರಿ. ಎಲ್ಲ ಬೈಲ್ರಿ ಹೊಲ್ಗಳಿನ, ಮತ್ತೆಲ್ಲ ಬಿತ್ತಿರಂದ್ರೆ ಚಂದ ಕಾಣಿಸ್ತಾವ್ರಿ. ಕಬ್ಬು ಕಡಿಯಾಕತ್ತಾರಿ. ಇದನ್ನ ಫ್ಯಾಕ್ಟ್ರಿ ಭಾಳ ಗಾಡಿಗಳು ಭಾಳ ಪಾಳೆ ಆಗೋಣ ಇವತ್ತು ಕಬ್ಬು ಕಡಿದು ಬಂದ್ ಮಾಡ್ಯಾರ ನೋಡ್ರಿ. ಯಜಮಾನ್ರು ಬಂದರು, ಬೇಷ್ ಆಗೈತ್ರಿ ಗಾಡಿ ಫ್ಯಾಕ್ಟ್ರಿಯಾಗ ಬಿಟ್ಟು ಬಂದಾರಿ ಅವರು. ನಿನ್ನೆ ನೈಟ್ ಅಲ್ಲೇ ನಿಂತು ಪಾಳೆ ಹಚ್ಚಿ ಒಳಗೆ ಲೈನ್ದಾಗ ಬಿಟ್ಟು ಗಾಡಿ ಬಂದಾರೆ. ನಾಳೆ ಹರ್ಯಾಗ ಹೋಗ್ತಾರೆ, ನಾಳೆ ಮಧ್ಯಾಹ್ನ ಹೋಗ್ತಾರೇನೋ ರೀ. ಅದಕ್ಕೆ ನನಗೂ ಒಂದು ಸ್ವಲ್ಪ ಅವರೇ ಹೋಗ್ತೀನಿ ಅಂದ್ರೆ ನನಗೂ ಕಾಲು ಸಡ್ಲಾದಂಗೆ ಆಗ್ತಾವ ಅಂತೇಳಿ ಅವ್ರಿಗೆ ನಿಂದ್ರಂಗಿಲ್ಲ ರೀ ವಾಡುಗಳು. ಅವ್ರು ರೂಢ ಇಲ್ರಿ ಅವ್ರಿಗೆ ಭಾಳ ಬಿಡೋದು, ಮೇವು ತಂದು ಹೋಗಿತ್ತಾರೀ. ನಾನೇ ಬಿಟ್ರೆ ಅಷ್ಟ ತಿಂತಾವ ನೋಡ್ರಿ, ಎಷ್ಟು ಚಂದ ತಿನ್ನಾಕತ್ತಾವ ನೋಡ್ರಿ. ಗಡ್ಬಡ್ಸಿ ಇದು ನೋಡ್ರಿ ಸಣ್ಣ ಮರಿ ನೋಡ್ರಿ ಹೆಂಗೆ ತಿನ್ನತೈತಿ. ಒಂದು ಕೋಡ್ ಬಂದಾವ ಸ್ನೇಹಿತರೆ, ಇದಕ್ಕೆ ಹೆಣ್ಮರಿ ಕೋಡ್ ಬಂದಾವ, ಅದಕ್ಕೆ ಒಂದು ಮರಿ ಕೋಡ್ ಬಂದಿಲ್ಲ ನೋಡ್ರಿ. ತಾಯಿ ಮಕ್ಕಳು ಒಟ್ಟು ರೀ ಚಂದ ನೋಡ್ರಿ. ಆಡ ಕಾಯ್ದು ಎಮ್ಮಿ ಕಾಯ್ದು ಕರೆ ನಾವು ರೂಢ ಇಟ್ಕೊಂಡಿಲ್ಲ ರೀ ಮೊದಲೇ ಹಿಡ್ದು. ಸುಮ್ಮನೆ ಈಗ ನನ್ಗೆ ಪದೇ ಹುಷಾರು ತಪ್ಪಾಕತ್ತ. ನಾನು ಇದ್ರ ಜೊತೆ ಒಂದು ಸ್ವಲ್ಪ ಟೈಮ್ ಕಳೆಯೋಣ, ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ಕಂಗೆ ಆಗ್ತೈತ್ರಿ. ಒಂದು ಏನೋ ನನ್ನ ಮಕ್ಕಳ ಥರನೇ ಇದ್ರ ಜೊತೆ ಬಾಂಡಿಂಗ್ ಬೆಳೆದು ಬಿಟ್ಟಿತ್ತು ನನಗೆ ಹಾಡುಗಳ ಜೊತೆ. ಅದೊಂದು ಬ್ಲೌಸ ಸ್ಟಿಚಿಂಗ್ ಮಾಡಿದೆ ಸ್ನೇಹಿತರೆ, ಸಂಜೆ ಒಯ್ತಾರೆ ಅವರು. ಅವ್ರು ಬಂದರು, ಸ್ವಲ್ಪ ಕೂತ್ರಿ ಅಂಗಡಿಯಾಗ ಬಡ ನನಗೂ ಸ್ಟಿಚ್ ಮಾಡೋಕ್ಕಾಯ್ತ್ರಿ. ಇಲ್ಲ ಯಾಕಂದ್ರೆ ಎದ್ದು ಕೂತು ಜಲ್ದಿ ಆಗತ್ತಿದ್ದಿಲ್ಲ ರೀ ಬ್ಲೌಸ. ಪ್ರಿನ್ಸ್ ಕಟ್ರಿ, ನೀವು ಎಷ್ಟು ರೇಟ್ ತೊಗೋತೀರಿ ಆ ಥರ ಬ್ಲೌಸ್ ಹೊಲಿದ್ರ ಅಂತ ಕಮೆಂಟ್ ಮಾಡಿ. ನೋಡಿ ಹಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಷ್ಟು ನಾವು ಬಿಜಿ ಇದ್ರೂ ಕೂಡ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಬಿಡಂಗಿಲ್ಲ ಸ್ನೇಹಿತರೆ, ಇನ್ನು ಮ್ಯಾಗಿಂದ ನಾನು ವಿಡಿಯೋ ಮಾಡೋದು ಬಿಡಂಗಿಲ್ಲ. ಮಾಡ್ತೀನಿ ವಿಡಿಯೋ ಕರೆ, ಆದರೆ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ಸ್ನೇಹಿತರೆ. ಒಮ್ಮೆ ಟೈಮ್ದಾಗ ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದು ಅದೇ ಒಂದು ಸ್ವಲ್ಪ ತೊಂದರೆ ನೋಡ್ರಿ ನನಗೆ, ಮತ್ತೊಂದೇನಿಲ್ಲ. ಯಾಕಂದರೆ ಮನೆಗೆ ಇದ್ದಂದ್ರೆ ನೆಟ್ವರ್ಕ ಬರೋಂಗಿಲ್ಲ ರೀ ಅಷ್ಟು. ನಮ್ಮ ಅಜ್ಜಾರ ಮಠ ಐತೆ ನೋಡ್ರಿ ಇಲ್ಲಿ, ನಮ್ಮದು ಅಜ್ಜಾರ ಮಠ ಹೊಲದಾಗ ಐತ್ರಿ ಇಲ್ಲಿ ನೋಡ್ರಿ. ಚಿದಾನಂದ ಅವಧೂತ ಮಠ ರೀ, ತಡ್ಲಿಗಿ ಅಜ್ಜಾರ್ದನ ಇಲ್ಲಿ ಒಂದು ಮಠ ಮಾಡ್ಯಾರಿ. ಮೊದಲ ಕೆಳಗಿತ್ತು ರೀ ಹೊಲದಾಗ, ಈಗ ಇಲ್ಲೇ ಮಾಡ್ಯಾರ ನೋಡ್ರಿ. ಯಾಕಡೆ ಹೋದ್ರೂ ಮೇರಿ ದೇವ್ರದ್ದು ಆಶೀರ್ವಾದ ಸಿಗ್ತೈತ್ರಿ. ಆ ಕಡೆ ಆಂಜನೇಯನ ಆಶೀರ್ವಾದ, ಈ ಕಡೆ ಅಜ್ಜಾರ ಆಶೀರ್ವಾದ ನೋಡಿ. ನೀವು ಕೂಡ ಆಶೀರ್ವಾದ ಮಾಡ್ಕೊರಿ. ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತೈತ್ರಿ ಬಸವ ಜಯಂತಿ ದಿನ. ಆಂಜನೇಯಿಂದ ಏನೈತಿ ಹನುಮ ಜಯಂತಿ ದಿನ ಅಂತೇಳಿ ಫಿಕ್ಸ್ ಮಾಡ್ಯಾರಿ. ಮೊನ್ನೆ ಏನು ದೀಪಾವಳಿ ಪಾಡ್ಯ ದಿನ ಓಪನಿಂಗ್ ಆಯ್ತಲ್ಲ, ಇನ್ನು ಮತ್ತು ಹನುಮ ಜಯಂತಿ ದಿನ ಜಾತ್ರೆ ಇಟ್ಕೊಂಡಾರ ನೋಡ್ರಿ. 5 ದಿನ ಅವತ್ತು ಪ್ರವಚನ ಹಚ್ಚಿ ಮಾಡಂದಾರೆ. ಆಡುಗಳಂತೂ ಸಿಕ್ಕಾಪಟ್ಟೆ ಹಸುವಾಗಿದ್ದು ತಿನ್ನಾಕತ್ತವ್ರೆ. ಹತ್ರ ಹೊಟ್ಟೆ ತುಂಬತೈತ್ರಿ. ಒಂದು ತಾಸು ಹಿಂಗೆ ಬಿಟ್ಕೊಂಡು ಕೂತ್ರೆ ಹೊಟ್ಟೆ ತುಂಬಿ ಇದು ಆಗ್ತೈತ್ರಿ. ಅವಕ್ಕೆ ಕಟ್ಟಿ ಹೋಗಿದ್ರ ಮೀರಿ ಕಾಲಾಗ ಹಾಕ್ಕೊಂಡು ಸುಮ್ಮ ತುಳಿದಾಡ್ಬಿಡ್ತಾರೆ. ಹಿಂಗೆ ಆಡುಗಳು ಅಡ್ಡಾಡಿ ತಿಂದ್ರೆ ನಾವು ಹೊಟ್ಟೆ ತುಂಬತೈತೇನೋ ಗೊತ್ತಿಲ್ಲ ರೀ. ಎಲ್ಲ ಥರ ಕಸ ತಿಂತಾರೆ. ಕಟ್ಟಿ ಹಾಕೋದಂದ್ರೆ ಒಂದೇ ಥರ ತಿನ್ನೋದು ಆಕೈತ್ರಿ. ಅವು ಸಣ್ಣ ಮರಿ ನೋಡ್ರಿ, ಎಷ್ಟು ಚೋಟ್ ಮೆಣಸಿನ್ಕಾಯಿ ಐತಿ. ಅದ ನಮ್ಮ ಅಕ್ಕರಿಗೆ ಕೊಡ್ಬೇಕ್ರಿ. ಇನ್ನೊಂದು ತಿಂಗಳು ಹಿಡಿತೀವಿ ಸ್ನೇಹಿತರೆ. ಅದನ್ನು ಇನ್ನೊಂದು ತಿಂಗಳು ಹಿಡಿದು ಹಾಲು ಬಿಡ್ತಂದ್ರೆ ಕೊಟ್ಟು ಬಿಡ್ತೀನಿ ರೀ ನಮ್ಮ ಅಕ್ಕರಿಗೆ. ಅದನ್ನು ಇದು ಆಡಕ್ಕೆ ಕೊಟ್ಟಿರಿ ನಮ್ಮ ಅಕ್ಕ, ಸಾಂದಿತ್ರಿ ಅವಾಗ ಕೊಟ್ಟಿದ್ರು. ಅದರಿಂದ ಇದೊಂದು ಆಡು ಐತ್ರಿ. ಒಂದು ಹೊಂತ ಮಾರ್ಕೊಂಡಿದ್ದೀವಿ ರೀ 9,000 ರೂಪಾಯಿಗೆ. ಮತ್ತು ಇವೆರಡು, ಒಂದು ಹೊಂತ ಒಂದು ಹೆಣ್ಮರಿ ಆಗೈತಿ ನೋಡ್ರಿ. ಆಡಿಗೆ ಆಡು ಉಳಿತಾವ್ರಿ. ಅವ್ರದ್ದು ನಾವು ಒಂದು ಆಡ ಕೊಟ್ಟಂಗೆ ಆಗ್ತೈತೆ ಅವರಿಗೆ. ನಮ್ಮದು ಖರ್ಚು ನಡಿತೈತ್ರಿ. ಹೈನುಗಾರಿಕೆ ಮಾಡೋದು ಚಲೋ ಐತ್ರಿ. ಮೇಕೆಗಳನ್ನ ಮಾಡ್ಬೇಕ್ರಿ. ಯಾವುದಾದ್ರೂ ಕಷ್ಟ ಕಾಲದಲ್ಲಿ
ಉಪಯೋಗ ಆಗ್ತಾವ್ರಿ. ಈಗ ನನಗೆ ಒಂದು ಸ್ವಲ್ಪ ಒಂದು 2-3 ತಿಂಗಳ ದಿನ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ರೀ. ಈಗ ಫ್ಯಾಕ್ಟ್ರಿ ಬಂದು ಬಿಡೋ ಮಟ್ಟ ಆಗಲ್ರಿ. ಒಂದು ಸ್ವಲ್ಪ ಕಾಳು ಅದು ಇಡ್ತೀನಿ ರೀ. ರಾತ್ರಿ ಹೋಗಿ ಒಂದು ಸ್ವಲ್ಪ ಗೊಂಜಾಳ ಅದು ಇಟ್ನಿ ಅಂದ್ರೆ ಮತ್ತು ನಡಿತೈತ್ರಿ. ಒಂದು ಸ್ವಲ್ಪ ಕಟ್ಟಿ ಹಾಕೋದಕ್ಕೆ ಅದಕ್ಕೆ ಮುಂದೆ ಮತ್ತು ಮಳೆ ಸ್ಟಾರ್ಟ್ ಆಯ್ತಂದ್ರೆ ರೀ ಅವಾಗ ಏನು ನನಗೆ ಕೈಗೆ ಹತ್ತಂಗಿಲ್ಲ ರೀ. ನಾನೇ ಬಿಡ್ತನು ತಾನೇ ಅಡ್ಡಾಡಿ ಮೇಯ್ತಾವ್ರಿ. ಎಲ್ಲಿ ಹೋಗಂಗೆ ಇಲ್ರಿ. ಅಲ್ಲಿ ಅಂಗಡಿ ಸುತ್ತಲೂ ಇರ್ತಾವ್ರಿ ಇವು. ಇದರಿಂದ ಉಪಯೋಗನೇ ಐತೆ ಹೊರತು ಯಾವುದೇ ಲಾಸ್ ಅಂತೂ ಆಗಂಗಿಲ್ಲ ನೋಡಿ ಸ್ನೇಹಿತರೆ. ಮೇಕೆಗಳನ್ನ ಸಾಕೋದ್ರಿಂದ ನನ್ನ ನೋಡಿ ಡೈಲಿ ನಾನು ಇಲ್ಲಾಂದ್ರೆ ಒಂದು 10 ರೂಪಾಯಿದು ಹಾಲಾದರೂ ನನಗೆ ಬೇಕಾಗ್ತಿದ್ದು ರೀ ಚಾಕ. ಈಗ ಅದು ಕೂಡ ನೋಡಿ 10 ರೂಪಾಯಿ ಉಳಿತಾಯ ಆಗ್ತೈತೆ ರೀ. ದಿನ ಬೆಳಗ್ಗೆ ನನಗೆ 1 ಗ್ಲಾಸ್ ಹಾಲು ತೊಗೋತೀನಿ ರೀ. ಸಣ್ಣ ಕಪ್ಪಿಲೆ 1 ಕಪ್ ಗ್ಲಾಸ್, 1 ಕಪ್ ನೀರು, 1 ಕಪ್ ಹಾಲು ಹಾಕಿ ಚಹಾ ಮಾಡ್ಕೋತೀನಿ ರೀ. ಅದು ಒಂದು ಉಳಿತಾಯ ನೋಡಿರಿ. ನಮ್ಗೆ ದೊಡ್ಡ ಹಸು ಕಟ್ಟೋಕ್ಕಾಗ್ಲಿಕ್ರೆ ಒಂದು ಮೇಕೆನಾದರೂ ಇಲ್ಲಿ ಹಳ್ಳ್ಯಾಗ ನಾವು ಅದೀವಂದ್ರೆ ಕಟ್ಕೊಂಡೀವಿ ನೋಡಿರಿ. ಒಂದೇ ಇತ್ತು ರೀ ಮೊದಲು. ಇದು ಒಂದು ಯಾಕಂದ್ರೆ ರೀ ಇದು ಚಂದ ಐತ್ರಿ. ಬೇರೆದವ್ರಿಗೆ ಯಾರಿಗಾರ ಬರೀ ಎಲ್ಲರೂ ಬೇಡಾಕತ್ತನ ನನಗೆ ಕೊಡು ನಿನಗೆ ಕೊಡು ಅಂತ ಅನ್ನಕತ್ರಿ. ಎಲ್ಲರೂ ಯಾರಿಗೆ ಕೊಡೋದ ಬೇಡ ನಾನೇ ಇಟ್ಕೋತೀನಿ ಅಂತ ಇಟ್ಕೊಂಡೀನಿ ರೀ ಇದನ್ನು. ಇಲ್ಲಿ ಊರಾಗ ಹಂಗಂದ್ರೆ ರೀ ಎಷ್ಟು ಚಂದ ಮಾತು ಕೇಳ್ತಾವು. ನನಗೆ ಕೊಡು, ನಾ ಅಷ್ಟು ಕೊಡ್ತೀನಿ, ನಾ ಇಷ್ಟು ಕೊಡ್ತೀನಿ ಅಂತೇಳಿ ರೊಕ್ಕ ಅನ್ನಕತ್ತಾನ. ಬ್ಯಾಡ ಅಂತೇಳಿ ನಾನೇ ಇಟ್ಕೊಳಕ್ಕೆ ಇದೀನಿ ರೀ. ನನಗೆ ಒಂದು ಸಾಕೋದೆ ಒಂದಕ್ಕಾದ್ರೂ ಮೀರಿ ನಾನು ಕಾಲ್ಗೆಳ್ದ ಕುಂಡ್ರಬೇಕು ಮೇಯ್ಸಕ್ಕೆ, ಇನ್ನೊಂದಕ್ಕಾದರೂ ನಿಂದ್ರಬೇಕು. ಏನು ನನಗೆ ತೊಂದರೆ ಆಗಂಗಿಲ್ಲ. ಎರಡೂ ಇಟ್ಕೋತೀನಿ ರೀ ಅಂತಂದೆ. ನಾನು ಬಿಟ್ರಿ ಒಂದು 3-4 ಜನ ಹೆಣ್ಮಕ್ಳು ರೀ ನನಗೆ ಕೊಡು ನಿನಗೆ ಕೊಡು ರೀ. ಯಾಕಂದ್ರೆ ನಾವು ಸಾಕಿರ್ತೀವಿ ರೀ. ನಾವು ನಮ್ಮ ಕೈಯಾರ ನಾವು ಹಿಂಗೆ ಸಾಕಿ ಅವ್ರನ್ನ ಏನಾರ ಮರ ಅನ್ನಕತ್ತಂದ್ರೆ ರೀ ಮುಂದೆ ಅವ್ರು ಬಡಿದು ಹೊಡಿದು ಮತ್ತು ಉಪವಾಸ ಕಟ್ಟೋದು ಹಿಂಗೆ ಇದು ಮಾಡಾಕದು ನಾವು ಕಣ್ಣು ಮುಂದೆ ನನಗೆ ಒಂಥರ ಅನ್ಸಾಕತ್ರಿ. ಇನ್ನು ಬೇರೆ ಊರಿಗೆ ಎಲ್ಲರಿ ನಾ ಮಾರಿದ್ರಿ ನಾ ಚಲೋ ಐತಿ, ನಾನು ಮಾತ್ರ ಇಲ್ಲಿ ಕೊಡಂಗಿಲ್ಲ ಅಂದೆ. ನಾ ಆಯ್ತು ತಂದ್ರಿ ಅವ್ರು, ನಾ ಯಾರಿಗೆ ಕೊಡಂಗಿಲ್ಲ ರೀ, ನಾನೇ ಇಟ್ಕೋತೀನಿ ಅಂದೆ. ನೋಡಿ ಹಾಡುಗಳ ಬಗ್ಗೆ ಹೇಳಕತ್ರ ಸುಮಾರು ಐತ್ರಿ. ಬರ್ರಿ ಇವತ್ತಿನ ವಿಡಿಯೋನ ಮತ್ತು ಅಂಗಡಿಗೆ ಹೋಗಿ ನಾನು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ, ಏನು ಮಾಡೋಂಗಿಲ್ಲ. ಅಂಗಡಿಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ.